ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮೇಘನ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಮನೇಲಿ ಗೌರಿ ಗಣೇಶ ಹಬ್ಬ ಯಾವ ರೀತಿ ಮಾಡಿದ್ದೀವಿ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಹಾಗೆ ನಮ್ಮ ಏರಿಯಾದಲ್ಲಿ ಯಾವ ಥರ ಡಿಫ್ರೆಂಟಾಗಿ ಗಣೇಶ ಕೂರಿಸಿದ್ರು, ಯಾವ ರೀತಿ ಅದನ್ನು ಮೆರವಣಿಗೆ ಆಯಿತು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸೊ ಬನ್ನಿ, ತಡ ಯಾಕೆ, ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಗಣೇಶ ಹಬ್ಬಕ್ಕೆ ತಯಾರಿ ಮಾಡ್ಕೊತಾ ಇದ್ದೀವಿ ನೈಟು. ಆ್ಯಕ್ಚುಲಿ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬ್ಯಾಕ್ಗ್ರೌಂಡ್ ಸೆಟ್ ಮಾಡಿದ್ವಲ್ಲ, ಅದು ಹಾಗೆ ಬಿಟ್ಬಿಡ್ತೀವಿ. ಯಾಕಂತಂದರೆ ಇನ್ನೊಂದು 10 ದಿವಸಕ್ಕೆ, ಒಂದು ವಾರಕ್ಕೆಲ್ಲ ಗಣೇಶ ಹಬ್ಬ ಬರುತ್ತೆ, ಮತ್ತು ಯಾಕೆ ಇದು ಮಾಡೋದು ಅಂತಂದ್ಬಿಟ್ಟು ಟೇಬಲ್ ಜೋಡಿಸಿರೋದು, ಹಾಗೆ ಬ್ಯಾಕ್ಗ್ರೌಂಡ್ ಸ್ಕ್ರೀನ್ ಆಗಿರ್ಬೋದು, ಪ್ರತಿಯೊಂದು ನಾವು ಹಾಗೆ ಬಿಟ್ಬಿಡ್ತೀವಿ. ಸೊ ಇವಾಗ ಗಣೇಶ ಹಬ್ಬ ಬಂದಿರೋದ್ರಿಂದ ಮತ್ತೆ ಇವಾಗ ಸೇಮ್ ಅದೇ ಸ್ಕ್ರೀನ್ ಇರುತ್ತೆ, ಅದು ಸ್ವಲ್ಪ ಡಿಫ್ರೆಂಟಾಗಿ ಜೋಡಿಸ್ತೀನಿ. ಇದು ಬೆಳಿಗ್ಗೆನೇ ಫ್ರೆಂಡ್ಸ್. ಬೆಳಿಗ್ಗೆ ನಾವು ಉತ್ತಕ್ಕೆ ಹೋಗಿ ಬಂದ್ಬಿಟ್ಟೆ ನಾವು ಮನೇಲಿ ಪೂಜೆ ಮಾಡಿ ಗಣೇಶ ಎಲ್ಲ ತರೋದು. ಫಸ್ಟು ಉತ್ತಕ್ಕೆ ಹೋಗಿ ಬಂದು ತನಿ ಹರ್ಕೊಬಂದ್ಮೇಲೆ ನಾವು ಮನೇಲಿ ಏನಾದರೂ ಆಗಲಿ ಕಾಫಿ ಟೀ ಕುಡ್ಕೊಂಡು ಆಮೇಲೆ ಗಣೇಶನ ತಂದು ಟಿಫನ್ ಎಲ್ಲ ಮಾಡೋದು. ಸೊ ಇವಾಗ ಮೇಘನ ಎಲ್ಲ ರೆಡಿ ಮಾಡ್ತಾ ಇದ್ದಾಳೆ ಬ್ಯಾಕ್ಗ್ರೌಂಡ್ಗೆ. ಸೊ ಅಷ್ಟೊತ್ತಿಗೆ ಹುತ್ತಕ್ಕೆ ಹೋಗಿ ಬಂದುಬಿಡೋಣ ಅಂತ ಅಂದ್ಬಿಟ್ಟು ಹುತ್ತಕ್ಕೆ ಬಂದು ಇಲ್ಲಿ ತನಿ ಎರಿತಾ ಇದ್ದೀವಿ. ಇದು ಹುತ್ತ ಬಂದು ದೊಡ್ಡದಾಗಿತ್ತು, ತುಂಬ ಚೆನ್ನಾಗಿತ್ತು, ತುಂಬ ವರ್ಷಗಳಿಂದ ಹಾಗೆ ಇತ್ತು ಫ್ರೆಂಡ್ಸ್ ಈ ಹುತ್ತ. ಸೊ ಇವಾಗ ಬಂದ್ಬಿಟ್ಟು ಇಲ್ಲಿ MLA ಇರುವಂಥವ್ರು ಅವರು ಇದನ್ನು ದೇವಸ್ಥಾನ ಕಟ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಇದು ಆಗಿನ ಕಾಲದಲ್ಲಿ ಯಾವ ರೀತಿ ಹುತ್ತ ಇತ್ತು ನೋಡಿ, ಅದ್ರ ಮುಂದೆ ಕೂತ್ಕೊಳ್ಳೋಕ್ಕೆಲ್ಲ ನೋಡಿ ಈ ಥರ ಹಳೇದಾಗಿ ಸ್ಪೇಸ್ ಇತ್ತು. ಸೊ ಇವಾಗ ಅದನ್ನು ಏನು ಮಾಡ್ತಾ ಇದ್ದಾರಪ್ಪ ಅಂತ ಎಲ್ಲ ಡೆಮಾಲಿಷನ್ ಮಾಡಿಬಿಟ್ಟು ಹುತ್ತ ಒಳಗಡೆ ಇರುತ್ತೆ. ಸೊ ದೊಡ್ಡದಾಗಿ ದೇವಸ್ಥಾನ ಗೋಪುರ ಎಲ್ಲ ಮಾಡ್ತಾ ಇದ್ದಾರೆ. ಹಾಗೆ ಆ ದೇವಸ್ಥಾನ ಮೇಂಟೈನ್ ಮಾಡೋದಕ್ಕೋಸ್ಕರ ಒಬ್ರಿಗೆ ಅಲ್ಲೇ ರೂಮ್ ಕೊಡುವ ಕಟ್ಟಿ ಕೊಡ್ತಾ ಇದ್ದಾರೆ. ಸೊ ಎಲ್ಲರೂ ಇದಕ್ಕೆ ಸ್ವಲ್ಪ ದುಡ್ಡು ಹಾಕ್ಬಿಟ್ಟು ಎಲ್ಲ ದೇವಸ್ಥಾನಕ್ಕೆ ಅಧಿಕಾರಿಗಳು ಎಲ್ಲ ಮಾಡಿಸ್ತಾ ಇದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು ಹುತ್ತ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ನಾವು ವರ್ಷ ಇದೇ ರೀತಿಯಾಗಿ ಮಾಡೋದು. ಸೊ ನೋಡ್ತಾ ಇರ್ಬೋದು ಅಲ್ಲಿ ಇಲಿ ಬಂದು ಪೂಜೆ ಮಾಡಿರೋಂಥ ಬಾಳೆಹಣ್ಣು ಕೂಡ ಎತ್ಕೊಂಡು ಒಳಗಡೆ ಹೋಗ್ತಾನೆ ಇದೆ. ಸೊ ಇಲ್ಲಿ ನಾವು ಹುತ್ತದ ಮೇಲೆ ಸೀರೆ ಇಟ್ಬಿಟ್ಟು ಹಾಗೆ ಪೂಜೆ ಮಾಡ್ತಾಯಿದ್ದೀವಿ. ಪ್ರತಿ ವರ್ಷವೂ ಅಷ್ಟೇ ಫ್ರೆಂಡ್ಸ್, ನಾನು ಇಲ್ಲೇ ಬಂದು ಪೂಜೆ ಮಾಡ್ಕೊಂಡು ಹೋಗೋದು. ನಾನು ಮದುವೆ ಆದಾಗ ಬಂದಾಗಿಂದನೂ ಇಲ್ಲೇ ಬರೋದು. ಹುತ್ತ ಮಾತ್ರ ತುಂಬ ದೊಡ್ಡದಾಗಿತ್ತು, ಆದರೆ ಇವಾಗ ಅದನ್ನು ದೇವಸ್ಥಾನ ಕಟ್ತಾ ಇದ್ದಾರಲ್ವ, ಸೊ ಅದು ತುಂಬಾ ಚಿಕ್ಕದು ಅನ್ನಿಸ್ತಾ ಇತ್ತು. ಸೊ ಇವಾಗೆಲ್ಲ ಪೂಜೆ ಎಲ್ಲ ಮಾಡಾದಮೇಲೆ ಕೈಗೆ ಹೂವು ಕಟ್ಕೊತಾ ಇದ್ದೀವಿ. ಸೊ ಎಲ್ಲ ಆದಮೇಲೆ ಮನೆಗೆ ಬಂದು ಟೈಮ್ ಆಗೋಯ್ತು, ಎಷ್ಟು 11 ಗಂಟೆ ಆಗೋಗ್ಬಿಡ್ತು. ಬೇಗ ಹೋಗಿ ಗಣೇಶನ ತಗೊಬನ್ನಿ ಅಂತ ಹೇಳ್ತಾ ಇದ್ದೀನಿ. ಸೊ ಗಣೇಶನ ತರೋದಕ್ಕೆ ತಂದೆ ಮಗಳು ಇಬ್ಬರು ಹೊರಡ್ತಾ ಇದ್ದಾರೆ. ತಟ್ಟೆಯಲ್ಲಿ ಅಕ್ಷತೆ ಕಾಳು ಮಾಡಿ ಕೊಟ್ಟು ಕಳಿಸಿದ್ದೀನಿ. ಸೊ ಇದೇ ಆರ್ಡ್ರ್ ಮಾಡಿದ್ದು ಗಣೇಶನ. ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್. ಈ ವರ್ಷ ಡಿಫ್ರೆಂಟಾಗಿ ವೈಟ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡಿಬಿಟ್ಟು ನಾನು ಇದನ್ನೇ ಆರ್ಡ್ರ್ ಮಾಡಿದ್ದು, ವೈಟದು. ಸೊ ವರ್ಷ ನಾನು ಸ್ವಲ್ಪ ಕಲರ್ದೇ ಹಾಕ್ತಾಯಿದ್ದಿದ್ದು. ಮಣ್ಣು ಗಣೇಶನೇ ಇದನ್ನು, ಸ್ವಲ್ಪ ಕಲರ್ ಇರೋದು ತೊಗೊತಾ ಇದ್ದೆ. ಈ ವರ್ಷ ವೈಟ್ ತುಂಬ ಚೆನ್ನಾಗಿತ್ತು, ಯಾವ ವರ್ಷನೂ ತೊಗೊಂಡಿಲ್ಲ ಅಂತ ವೈಟ್ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ವೈಟ್ ತೊಗೊಂಡ್ವು. ಇವರಿಬ್ಬರು ತೊಗೊಂಡು ಬರ್ತಾ ಇದ್ದಾರೆ. ಸೊ ನನ್ನ ದೊಡ್ಡ ಮಗಳು ಹೇಳಿದ್ಲು, ಮೇಘನ ಕ್ಲೋಸ್ ಮಾಡ್ಕೊಂಡು ಬರೋಣ, ದೃಷ್ಟಿ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಕ್ಲೋಸ್ ಮಾಡಿಕೊಂಡು ಇಬ್ಬರು ಬಂದಿದ್ದಾರೆ. ಸೊ ಆರತಿ ತೆಗಿಯೋಣ ಅಂತ ಅಂದ್ಬಿಟ್ಟು ನಾನು ಆರತಿ ತಟ್ಟೆಯಲ್ಲಿ ಮೊದಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಇವಾಗ ಆರತಿ ಮಾಡ್ತಾಯಿದ್ದೀನಿ. ಗೌರಿ ಗಣೇಶನ ಒಳಗಡೆ ಮಾಡ್ಕೊತಾ ಇದ್ದೀನಿ. ಯಾವಾಗಲೂ ಅಷ್ಟೇ ಬೇಗನೆ ಆಗ್ತಾಯಿತ್ತು. ಈ ವರ್ಷ ಮಾತ್ರ ಸ್ವಲ್ಪ ಪೂಜೆ ಲೇಟ್ ಆಗೋಯಿತು. ಯಾಕಂದರೆ ತನಿ ಎರಕ್ಕೆ ಹೋಗಿದ್ದಾಗ ಜನ ಜಾಸ್ತಿ ಇದ್ದಲ್ವ. ಸೊ ಒಬ್ಬೊಬ್ಬರು ಆದಮೇಲೆ ಒಬ್ಬೊಬ್ರು ಮಾಡ್ಕೊಬೇಕು, ಅಲ್ಲಿ ಜಾಗ ಬೇರೆ ಇರಲಿಲ್ಲ. ಸೊ ಅದಕ್ಕೋಸ್ಕರ ಲೇಟ್ ಆಗೋಯಿತು. ಈಗ ಗಣೇಶನಿಗೆ ಆರತಿ ಮಾಡೋಣ ಅಂತಂದ್ಬಿಟ್ಟು ಆರತಿ ಮಾಡ್ತಾಯಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ಆರತಿ ಮಾಡಿಬಿಟ್ಟು ಇವಾಗ ಬಟ್ಟಿಡ್ತಾ ಇದ್ದೀನಿ ನಾನು. ಈಗ ಆರತಿ ನೀರು ಮನೆ ಮುಂದೆ ಹಾಕ್ತಾಯಿದ್ದೀನಿ ನಾನು. ಸೊ ಗಣೇಶನ ತಂದಾದಮೇಲೆ ಒಳಗಡೆ ಅವಳಿಗೆ ಹಿಡ್ಕೊಳಕ್ಕಾಗಲಿಲ್ಲ, ತುಂಬ ವೆಯ್ಟ್ ಆಗ್ತಾಯಿದೆ ಅಂತ ಇದ್ಲು. ಸೊ ತಗೊಬಂದಿದ್ದ ತಕ್ಷಣವೇ ಇಟ್ಬಿಟ್ವು.
ಇಲ್ಲಿ ನಮ್ಮ ಯಜಮಾನರು ಹಾಗೆ ನನ್ನ ದೊಡ್ಡ ಮಗಳು ನನ್ನ ಚಿಕ್ಕ ಮಗಳು 3 ಜನನೂ ಸೇರಿಕೊಂಡು ತಟ್ಟೆ ಎಲ್ಲ ಜೋಡಿಸ್ತಾ ಇದ್ದಾರೆ. ಅಷ್ಟೊತ್ತಿಗೆ ಅವ್ರು ಜೋಡಿಸೋಷ್ಟೊತ್ತಿಗೆ ರೆಡಿ ಮಾಡೋಷ್ಟೊತ್ತಿಗೆ ನಾನು ಕಡುಬು ಮಾಡ್ಕೊಳ್ಳೋಣ ಅಂತ ನಾನು ಅಡುಗೆ ರೂಮಲ್ಲಿ ಕಡುಬು ಮಾಡ್ತಾಯಿದ್ದೆ. ಎಲ್ಲ ರೆಡಿ ಆಯಿತು ಫ್ರೆಂಡ್ಸ್. ಆಮೇಲೆ ಆವತ್ತಿನ ದಿವಸ ಗಣೇಶನಿಗೆ ಅಭಿಷೇಕ ಮಾಡಿದ್ರೆ ಒಳ್ಳೆಯದು ಅಂತ ಅಂದ್ಬಿಟ್ಟು ಗಣೇಶನ ವಿಗ್ರಹ ಇತ್ತು. ಸೊ ಆ ಗಣೇಶನ ವಿಗ್ರಹಕ್ಕೆ ಅಭಿಷೇಕ ಮಾಡೋಣ ಅಂತಂದ್ಬಿಟ್ಟು ನಮ್ಮ ಯಜಮಾನ್ರ ಕೈಯಲ್ಲೇ ಮಾಡಿಸ್ತಾ ಇದ್ದೀನಿ. ಮಾಮೂಲಿ ಹಾಲು ತುಪ್ಪ ಸ್ತೋತ್ರ ಹೇಳ್ಕೊಂಡು ಅವರು ಅಭಿಷೇಕ ಮಾಡ್ತಾಯಿದ್ದಾರೆ. ಸೊ ಇವಾಗ ಅಭಿಷೇಕಕ್ಕೆ ಬಾಳೆಹಣ್ಣು ಕಟ್ ಮಾಡ್ತಾ ಇದ್ದಾಳೆ ನನ್ನ ಚಿಕ್ಕ ಮಗಳು. ಸೊ ಅಭಿಷೇಕ ಎಲ್ಲ ಆದಮೇಲೆ ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ಪೂಜೆ ಮಾಡೋಷ್ಟೊತ್ತಿಗೆ 12 ಗಂಟೆ ಆಗೋಯಿತು ಫ್ರೆಂಡ್ಸ್. ಯಾವತ್ತೂ ಇಷ್ಟು ಲೇಟ್ ಇರಲಿಲ್ಲ. ವರ್ಷನೂ 10:30 11 ಗಂಟೆಗೆಲ್ಲ ಪೂಜೆ ಮಾಡಿಬಿಡ್ತಾಯಿದ್ವು. ಈ ವರ್ಷವೇ ಸ್ವಲ್ಪ ಲೇಟಾಗಿದ್ದು. ಸೊ ಇವಾಗ ಪೂಜೆ ಎಲ್ಲ ಆಯಿತು. ಸೊ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ. ಹಾಗಾದರೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹೇಗೆ ಅನ್ನಿಸ್ತು ಫ್ರೆಂಡ್ಸ್ ನಮ್ಮನೆ ಗಣೇಶ? ನಾವು ಯಾವಾಗಲೂ ಇಷ್ಟ ಫ್ರೆಂಡ್ಸ್ ಇದೇ ಥರ ಸೇಮ್ ವರಮಹಾಲಕ್ಷ್ಮಿ ಹಬ್ಬ ಯಾವ ರೀತಿ ಮಾಡ್ತೀವಿ ಅದೇ ರೀತಿಯಾಗಿ ಗಣೇಶ ಹಬ್ಬನೂ ಸೇಮ್ ಅದೇ ರೀತಿ ಮಾಡೋದು. ಆದರೆ ಕಡುಬು ಮಾತ್ರ ಡಿಫ್ರೆಂಟಾಗಿರುತ್ತೆ ಅಷ್ಟೇ. ಸೊ ಎಲ್ಲ ಪೂಜೆ ಎಲ್ಲ ಆದಮೇಲೆ ಇಲ್ಲಿ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತಂದ್ಬಿಟ್ಟು 12:45ಗೆ ಅಡುಗೆ ಸ್ಟಾರ್ಟ್ ಮಾಡಿದ್ವು. ನಾವೆಲ್ಲ ಊಟ ಮಾಡೋಷ್ಟೊತ್ತಿಗೆ 4 ಗಂಟೆ ಆಗೋಯಿತು. ಸೊ ನೋಡ್ತಾ ಇರ್ಬೋದು, ಪಲಾವು ಮೊಸರು ಬಜ್ಜಿ ಮಾಡಿದೆ, ಹಾಗೆ ಹೆಸರುಬೇಳೆ ಬೀನ್ಸ್ ಪಲ್ಯ, ಅನ್ನ, ಇದ್ಕಿನ ಬೇಳೆ ಸಾರು, ಹಾಗೆ ಬಾಳೆಕಾಯಿ ಬಜ್ಜಿ ಇದೆಲ್ಲ ಮಾಡಿದೆ ಫ್ರೆಂಡ್ಸ್ ನಾನು ಅವತ್ತು ಹಬ್ಬದ ಊಟ. ಸೊ ಲೇಟಾಗೋಯಿತು ಊಟನೂ ಮಾಡೋ ಅಷ್ಟೊತ್ತಿಗೆ. ಸೊ ನಮ್ಮ ಯಜಮಾನ್ ಅವ್ರ ತಂಗಿ ನಮ್ಮ ನಾದಿನಿಯವರೆಲ್ಲರೂ ಬಂದಿದ್ದರು. ಎಲ್ಲರೂ ಕೂತ್ಕೊಂಡು ಒಂದೇ ಸತಿ ಊಟ ಮಾಡ್ತಾಯಿದ್ವು. ನನ್ನ ಮಗಳು ಫ್ರೆಂಡು ಎಲ್ಲರೂ ಬಂದಿದ್ದರು. ಇದು ಬಂದ್ಬಿಟ್ಟು ನಮ್ಮ ಏರಿಯಾದಲ್ಲಿರುವಂತಹ ಗಣೇಶ. ಇದು ತುಂಬ ಚೆನ್ನಾಗಿ ಕೂರಿಸ್ತಾರೆ. ಪಕ್ಕದಲ್ಲಿ ಹಾರಕೆ ಎಷ್ಟ ಎಲ್ಲ ಹಾಕ್ಬಿಟ್ಟು. ಸೊ ಇದನ್ನು ಯಾವ ರೀತಿ ಮೆರವಣಿಗೆ ತರ್ತಾಯಿದ್ದಾರೆ ಮತ್ತು ಯಾವ ರೀತಿ ಕೂರಿಸಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ.